ಬಿಗ್ ಬಾಸ್ ಕನ್ನಡ ರಿಯಾಲಿಟಿ ಶೋಗಳ ಇತಿಹಾಸದಲ್ಲೇ ಈ ಬಾರಿಯ ಬಿಗ್ ಬಾಸ್ ಫಿನಾಲೆ ಕೇವಲ ಒಬ್ಬ ವಿಜೇತನನ್ನು ಆರಿಸುವ ವೇದಿಕೆ ಆಗಲಿಲ್ಲ. ಬದಲಿಗೆ ಅದು ಅಹಂಕಾರ ಮತ್ತು ಅಸಲಿ ಪ್ರೀತಿಯ ನಡುವಿನ ಯುದ್ಧವಾಗಿ ಮಾರ್ಪಟ್ಟಿತು. ಲೇಖಕಿ ಕುಸುಮ ಆಯರಹಳ್ಳಿ ಅವರು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿರುವ ಈ ಬರಹ ಇಂದು ಕನ್ನಡಿಗರ ಮನದಾಳದ ಧ್ವನಿಯಾಗಿ ಹೊರಹೊಮ್ಮಿದೆ. ಅಸಲಿಗೆ ಈ ಲೇಖನದಲ್ಲಿ ಏನಿದೆ ಅಂತ ನೋಡೋದಾದರೆ, ಅಂಥ ಸಾಹುಕಾರನ ಮಗಳ ಮುಂದೆ ಚಡ್ಡಿ ಇಕ್ಕೊಂಡು ಕುರಿ ಮೇಯಿಸ್ಕೊಂಡು ಕಾಡ್ ತಿರ್ಕೊಂಡಿರೋ ಮಗ ಗೆದ್ಬಿಟ್ರೆ ಬೇಜಾರಾಗಲ್ವಾ? ಬೆಂಗಳೂರಲ್ಲಿ 150 ಮನೆಯ ಬಾಡಿಗೆ ಕೊಟ್ಟಿರೋರ ಮುಂದೆ ಹಳ್ಳಿಯಿಂದ 4 ಬಟ್ಟೆ ತಕೊಂಡು ಬಂದು ಎಲ್ಲಪ್ಪ ಮನೆ ಕಳ್ಳಿ, ಎಲ್ಲಪ್ಪ ಉಂಡ್ಲಿ ತಿನ್ಲಿ ಅಂತ ಯೋಚನೆ ಮಾಡ್ದವರು ಗೆದ್ಬಿಟ್ರೆ ಬೇಜಾರಾಗಲ್ವಾ? ಡಿಸೈನರ್ಗಳ ಸ್ವಂತಕ ಮಡಿಕೊಂಡಿರೋರ ಮುಂದೆ ಸಿಕ್ಕಿದ ನೇತಾಕೊಂಡು ಹೆಂಗೆಂಗೋ ಕೂತ್ಕೊಳ್ಳೋ ಹೆಣ್ಣು, ಬನೀನ್ ಹಾಕೊಳ್ಳೋ ಗಂಡು ಗೆದ್ಬಿಟ್ರೆ ಬೇಜಾರಾಗಲ್ವಾ? ಶುದ್ಧವಾಗ ಸ್ವಚ್ಛವಾಗ ಎಂತೆಂಥ ಪದ ಬಳಕೆ ಮಾಡಿ ಮಾತಾಡೋರ ಮುಂದೆ ಊರ ಭಾಷೆಯಲ್ಲಿ ಮೀನು ದ್ವಾಸೆ ಚಿಕ್ಕವ ದೊಡ್ಡವ ಅಂದ್ಕೊಂಡು ಮಾತಾಡೋರು ಗೆದ್ಬಿಟ್ರೆ ಬೇಜಾರಾಗಲ್ವಾ? ಇವೆಲ್ಲ ಎಲ್ಲೆಂದಿಲ್ಲೆಂದೋ ಬಂದಿರೋ ಎಸ್ ಕ್ಯಾಟಗರಿ, ನನ್ನ ಉಗುರಿಗೂ ಸಮವಲ್ಲ ಅಂದ್ಕೊಂಡಿದ್ದ ಪುಟ್ಟ ಜೀವ K4 ಕೊಬ್ಬುನ ಇಳಿಸಿ ಪಟ್ಟ ಕೆರಿದ್ರೆ ಬೇಜಾರಾಗಲ್ವಾ? 100 ಪಿಕ್ಚರ್ ಮಾಡಿರೋ ಮಹಾರಾಣಿ ಮುಂದೆ ಯಾವುದೋ ಮೂಲೆ ಯೂಟ್ಯೂಬರಂತೆ ಅವರು ಗೆದ್ಬಿಟ್ರೆ ಬೇಜಾರಾಗಲ್ವಾ? ತಲೆ ಮೇಲೆ ಇಮೇಜ್ ಕಿರೀಟ ಮಡಿಕಂಡೇ ಇರೋರ ಮುಂದೆ ಯಾವ ಭಾರ ಇಲ್ಲದೆ ಬಂದು ಹೊರಕ್ಕಾಗದ ಪ್ರೀತಿ ಮೂಟೆ ಹೊತ್ಕೊಂಡೋದ್ರೆ ಬೇಜಾರಾಗಲ್ವಾ? ಒಳಗೆ ಕ್ಷಮೆ ಗಿಮೆ ಕೇಳಿ ಡ್ರಾಮಾ ಮಾಡಿದ್ರು ಈ ಡ್ರಾಮಾ ಕೂಡ ವರ್ಕೌಟ್ ಆಗದೆ ಹೋದರೆ ಎಲ್ಲೋ ಒಂದು ಕಡೆ ಇಲ್ಲ ಕಡೆ ಬೇಜಾರಾಗಲ್ವಾ? ಮುಖಕ್ಕೆ ಚೆಂದ ಕಾಣಲಿಕ್ಕೆ ಮೇಕಪ್ ಹಾಕ್ತೀರಾ, ಮನಸ್ಸು ಗಲೀಜಾದೆ ಅದಕ್ಕೆ ಎಂತ ಮಾಡ್ತೀರಾ ಅಂತ ಕೇಳಿದ ರಕ್ಷಿತಾ ಮಾತಿನ ಸತ್ಯಕ್ಕೆ ಜನ ಈ ಪಾಟಿ ಓಟ್ ಹಾಕ್ಬಿಟ್ರೆ ಬೇಜಾರಾಗಲ್ವಾ? ಶ್ರೀಮಂತಿಕೆ ಅಹಂಕಾರ ನಾಟಕ ಪಾಳೆಗಾರಿಕೆ ಮುಂದೆ ಬಡತನ ನಿರಂಕಾರ ಸಹಜತೆ ಗೆದ್ಬಿಟ್ರೆ ಬೇಜಾರಾಗಲ್ವಾ? ಗೆದ್ಮೇಲೂ ಜನ ಈ ಪಾಟಿ ಪ್ರೀತಿ ಮಾಡಿದರೆ ಬೇಜಾರಾಗಲ್ವಾ? ಈಗೋ ಅನ್ನತಕ್ಕದ್ದು ಹುಚ್ಚಾಗಿ ಪರಿವರ್ತನೆ ಆಗಲ್ವಾ? P4 ಪಾಳೆಗಾರಿಕೆ ರಕ್ತ ಬಿಸಿ ಆಗಲ್ವಾ? ಪಾಪ ಇವರಿಬ್ಬರು ಆ ಗಂಡು ಇಷ್ಟು ಖ್ಯಾತಿ ಪ್ರೀತಿ ಈ ಭಾರನೆಲ್ಲ ಹೊರದೆಂಗೆ ಅನ್ನಿಸ್ತದೆ ಕಣ್ಣಣ್ಣ, ಭಯ ಆಯ್ತದೆ, ಕಡೆಗಂಟ ಉಳಿಸ್ಕೊಂಡ್ಬಿಟ್ರೆ ಸಾಕಪ್ಪ ಅನಿಸ್ತದೆ ಅಂತ ಅಂದ. ಆ ಹೆಣ್ಣು, ನಾನು ಕೂತ್ಕೊಳ್ಳೋ ರೀತಿ ಸರಿ ಇಲ್ಲ, ಅದಕ್ಕೆ ಚಿಕ್ಕ ಬಟ್ಟೆ ಒಳಗೆ ಹಾಕಲಿಲ್ಲ, ನಾನು ಉದ್ದ ಬಟ್ಟೆ ಹಾಕೋದು ನಾಟಕ ಅಲ್ಲ, ಈಗ ಬೀಚ್ಗೆ ಹೋದರೆ ಚಿಕ್ಕ ಕೂಡ ಹಾಕ್ತೀನಿ, ಹಾಗೆ ಎಂತ ಇಲ್ಲ ಅಂತ ಸೀದಾ ಸಾದಾ ಮಾತಾಡ್ತದೆ. ಇವರಿಬ್ಬರು ಯಾರನ್ನೂ ದ್ವೇಷಿಸಿಲ್ಲ, ಯಾರ ಬಗ್ಗೆಯೂ ಕೆಟ್ಟ ಮಾತಾಡಿಲ್ಲ. ಆದರೆ ಒಳಗಿದ್ದಾಗ ಅವನು ಹೇಳಿದ್ದ, ಈ ಮೇಡಮ್ ಆಚೆಗೋದ್ಮೇಲೆ ಈ ಸೋವೆ ಸರಿ ಇಲ್ಲ ಅಂತದೆ ಸುದೀಪಣ್ಣ ಅಂತ ಹಂಗೆ ಆಯ್ತಲ್ಲ. ಅವಳು ಹೇಳಿದ್ಲು, ರಕ್ಷಿತಾ ನಿಮ್ಮನ್ನು ಈ ಮನೆಯಿಂದ ಆಚೆ ಕಳಿಸಿ ನಾನು ಆಚೆ ಹೋಗೋದು ಅಂತ. ಹಾಗೆ ಆಯ್ತಲ್ಲ. ಈ ಸಲ ನನ್ನನ್ನು ಸೇರಿ ಇಷ್ಟು ವರ್ಷ ನೋಡದೆ ಇರೋರೆಲ್ಲ ಬಿಗ್ ಬಾಸ್ ನೋಡಿದ ಕಾರಣ ಇದೆ. ಏನರೋ ಮಾಡ್ಕೋತೀರಾ ನೀವು ನಮ್ಮನ್ನು ಎಸ್ ಕ್ಯಾಟಗರಿಯವರೇ ಅಂದವರ ಇಳಿಸಬೇಕಲ್ಲ ಅಂತ ನೋಡಿದ್ರು ಜನ. ಅಕ್ಕ ಸಂಪತ್ತಿಗೆ ಸವಾಲ್ ಮಂಜುಳಾ ಪಾತ್ರ ಮಾಡ್ತು, ಜನ ಅವನಿಗೆ ರಾಜ್ಕುಮಾರ್ ಪಾತ್ರ ಕೊಟ್ಟು ಚಚ್ಚು ಅಂದರು. ಫಲಿತಾಂಶವೇನೋ ಹಾಗೆ ಬಂದಿದೆ, ನೆಲಕ್ಕೆ ಬಿದ್ದರೂ ಜಡೆ ಮಣ್ಣಾಗಿಲ್ಲ ಅಂತ ಇದೆ ಅಕ್ಕ. ಈ B ಕ್ಯಾಟಗರಿಯ ಹಾಗೆ ಪಾಳೆಗಾರಿಕೆ ರಕ್ತದಲ್ಲಿರ್ತದೆ. ಈ ಕ್ಯಾಟಗರಿ ಏನಾದರೂ ಅಪ್ಪಿತಪ್ಪಿ ಗೆದ್ದಿದ್ರೆ ಯಾವ ಚಿನ್ನದ ಸರಪಳಿಲಿ ಕಟ್ಟಾಕಬೇಕಿತ್ತೋ ಏನೋ ಕಥೆಯೋ. ರಕ್ಷಿತಾ ನೀನು ಕೂತ ಈ ಭಂಗಿ ನನಗಿಷ್ಟ ಕಣೇಮ್ಮ, ಈ ಭಂಗಿಗೆ ಒಂದೇ ನಿನ್ನದೇ ಮಾತು, ಒಳ್ಳೆಯವರಿಗೆ ನಾನು ಒಳ್ಳೆಯವಳೆ, ರಾಕ್ಷಸಿಗೆ ನಾನು ರಾಕ್ಷಸಿನೇ ಆಗ್ತೀನಿ, ನೀನು ಅಬ್ಬರಿಸಿದ್ದಕ್ಕೆ ನಮ್ಮ ಮರ್ಯಾದೆ ಉಳಿತು, ನಿಮ್ಮಗಳಲ್ಲಿ ತಮ್ಮನ್ನು ಗುರುತಿಸಿಕೊಂಡಿದ್ದ ಜನ ಗೆದ್ದರು, ಎಸ್ ಕ್ಯಾಟಗರಿ ಗೆದ್ದಿತ್ತು. ಇಷ್ಟೆಲ್ಲ ಬರೆದಿರೋರು ಲೇಖಕಿ ಕುಸುಮ ಆಯರಹಳ್ಳಿಯವರು. ತುಂಬ ಚೆನ್ನಾಗಿ ಬರೆದಿದ್ದಾರೆ. ಎಸ್ ಕ್ಯಾಟಗರಿ ಅಂತ ರಕ್ಷಿತಾ ಅವ್ರಿಗೆ ಬೈದಿದ್ದು ಮತ್ತು ಆಚೆ ಬಂದ ಮೇಲೆ ಗಿಲ್ಲಿ ಬಗ್ಗೆ ಹೇಳ್ತಾ ಇರೋ ಎಲ್ಲ ಆಪಾದನೆಗಳನ್ನ ಇಟ್ಕೊಂಡು ತುಂಬ ಚೆನ್ನಾಗಿ ಲೇಖನನ ಬರೆದಿದ್ದಾರೆ. ಅವ್ರಿಗೊಂದು ಹ್ಯಾಟ್ಸ್ ಆಫ್, ಎಷ್ಟು ಚೆನ್ನಾಗಿ ಬರೆದಿದ್ದಾರೆ.